2025 ಅಕ್ಟೋಬರ್ 9ರಿಂದ ಅಕ್ಟೋಬರ್ 23ರವರೆಗೆ ಜರುಗಿದಂತಹ ಹಾಸನಾಂಬ ದೇವಿ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಅವರ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ಇತ್ತು ಅಂತ ಹೇಳ್ಬೋದು. ನಾವೆಲ್ಲ ಹೇಗೆ ತಾಯಿಯ ದರ್ಶನ ಪಡೆದ್ವಿ ಮತ್ತು ಹಾಸನದ ಸುತ್ತಮುತ್ತಲಿನಲ್ಲಿ ನೋಡಲೇಬೇಕಾದಂತಹ ಪುರಾಣ ಪ್ರಸಿದ್ಧವಾದಂತಹ ಸ್ಥಳಗಳನ್ನ ನಾವಿವತ್ತು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಸನಾಂಬೆಯ ದರ್ಶನವನ್ನ ನೀವು ಮಾಡ್ತೀರಾ, ಮತ್ತೆ ಹಾಸನದ ಸುತ್ತಮುತ್ತಲಿನ ಸ್ಥಳಗಳ ಬಗ್ಗೆ ಮಾಹಿತಿ ಪಡ್ಕೊಳ್ತೀರಾ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಅಲೆಮಾರಿ 05 ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ತಡ ಯಾಕೆ, ಬನ್ನಿ ಈ ವಿಡಿಯೋ ನೋಡ್ಕೊ ಬರೋಣ. ಶಕ್ತಿ ದೇವತೆಯಾದಂತಹ ಹಾಸನಾಂಬ ದೇವಿ ದರ್ಶನಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ನಮಸ್ತೆ. ನಾವೀಗ ಹಾಸನದಲ್ಲಿ ಇದ್ದೀವಿ. ಹಾಸನದ ನಾಡದೇವಿ ಹಾಸನಾಂಬೆಯ ದೇವಾಲಯದ ಮುಂಭಾಗದಲ್ಲಿ ಇದ್ದೀವಿ. ನೋಡಿ, ರಾಜಗೋಪುರ ಬಹಳ ಅದ್ಭುತವಾಗಿ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ಅದ್ದೂರಿಯಾಗಿ ಜರುಗುತ್ತಿರುವಂತಹ ಈ ಹಾಸನಾಂಬ ದೇವಿಯ ದರ್ಶನ ಮಾಡೋದಕ್ಕೆ ನಾವು ಹೋಗೋಣ. ಬನ್ನಿ ದರ್ಶನ ಮಾಡ್ಕೊಂಡ್ ಬರೋಣ. ನೋಡಿ, ದೇವಾಲಯಕ್ಕೆ ಹೋಗುವಂಥ ದಾರಿ ನೋಡಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ವಿದ್ಯುತ್ ಅಲಂಕಾರದಿಂದ. ನೋಡಿ, 1000 ರೂಪಾಯಿ ಟಿಕೆಟ್ ಕೌಂಟ್ರ್ ಇದು. ಹಾಗೆಯೇ ಮುಂದೆ ಪಕ್ಕದಲ್ಲಿ ದೇವಾಲಯಕ್ಕೆ ಎಂಟ್ರಿ. ನೋಡಿ, ಈಗ 1000 ರೂಪಾಯಿ ಟಿಕೆಟಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ಮುಂದೆ ಒಳಗಡೆ ಬಂದಾಗ ಈ ಥರ ಸೀಲ್ ಹೊಡ್ಕೊಡ್ತಾರೆ. ಸೀಲ್ ಹೊಡೆದಿದ್ದು ಇನ್ನೊಂದ್ಸಲ ಯೂಸ್ ಮಾಡಬಾರ್ದು ಅಂತ ಹೋಗ್ತಾ ಇದು ಮುಂದೆ. ಸ್ನೇಹಿತರೆ ನೋಡಿ, ನಾವು 1000 ರೂಪಾಯಿ ಟಿಕೆಟಲ್ಲಿ ಬಂದ್ವಿ. ಒಂದು 2 ನಿಮಿಷದಲ್ಲಿ ದೇವಸ್ಥಾನದ ಹತ್ರ ಬಂದ್ಬಿಟ್ವಿ. ನೋಡಿ, ಈಗ ಸಮಯ ಕರೆಕ್ಟಾಗಿ ಒಂದು 5 ಕಾಲ ಆಗಿದೆ. 5 ಕಾಲಿಗೆ ನಾವು ನೋಡಿ ದೇವಸ್ಥಾನ ಪಕ್ಕದಲ್ಲಿ ಇದ್ದೀವಿ. ನೋಡಿ, ನಾವು ದೀಪಸ್ತಂಭ ಹತ್ರ ಇದ್ದೀವಿ. ಈಗ ಹಾಸನಾಂಬ ದೇವಿ ದರ್ಶನ, ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ. ಇದು ನೋಡಿ, ಗೋಪುರ ಪಕ್ಕದಲ್ಲಿರೋದು. ಗೋಪುರ ಪಕ್ಕದಲ್ಲಿರುವಂತಹ ದೀಪಸ್ತಂಭ ನೋಡಿ. ಇಷ್ಟು ಬೇಗ ಇಲ್ಲಿಗೆ ಬಂದ್ಬಿಟ್ವಿ. ಭಾಳ ಅದ್ಭುತವಾಗಿದೆ. ನೋಡಿ, ನಾವು ಆಲ್ರೆಡಿ ಗೋಪುರ ಹತ್ರ ಬಂದ್ಬಿಟ್ವಿ. ಬಹಳ ಅದ್ಭುತವಾಗಿ ಇದು ಈ ಸಲ ಅರೇಂಜ್ ಮಾಡಿದ್ದಾರೆ. ನೋಡಿ, ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗಕ್ಕೆ ಬಂದ್ವಿ. ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ನೋಡಿ. ಇದು ಗೋಪುರ ತುಂಬ ಅದ್ಭುತವಾಗಿದೆ. ನೋಡಿ, ಮರಕ್ಕೆ ಬಹಳ ಅಲಂಕಾರ ಮಾಡಿದ್ದಾರೆ, ವಿದ್ಯುತ್ ಅಲಂಕಾರ. ನೋಡಿ, ಸಿದ್ದೇಶ್ವರ ಸ್ವಾಮಿ ದೇವಾಲಯವನ್ನು ಬಹಳ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ. ನೋಡಿ, ಇಲ್ಲಿ ಅಲ್ಲಿ ಧರ್ಮ ದರ್ಶನ, ಇಲ್ಲಿ 1000 ರೂಪಾಯಿ ಟಿಕೆಟ್ ಕೊಟ್ಟು ಹೋಗೋರು. ನೋಡಿ, ಇಲ್ಲಿ ಕಲಶ ರೀತಿಯಲ್ಲಿ ಮಾಡಿದ್ದಾರೆ. ನೋಡಿ, ತುಂಬ ಅದ್ಭುತವಾಗಿದೆ. ಒಳಗಡೆ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಪಕ್ಕದಲ್ಲಿ. ಬರೀ ಬೇಗ ಟೈಮ್ ಆಯ್ತು. ಹೋಗ್ಬೇಕು ಕ್ಯಾಮ್ರಾ ಕೈ ಮಾಡಿ ಬೇಗ ಮನೆಗೆ ಎಲ್ಲ ತಗೊಂಡ್ರೆ ಅದು ಮೂವಾಗಿ ಬೇಗ ನೋಡಿ, ಇದು ಶ್ರೀ ಹಾಸನಾಂಬ ದೇವಿ ದೇವಾಲಯ. ಮುಂದೆ ಇರೋದು ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ. ఇక్కడ వచ్చింది. ಇಲ್ಲಿ ಶೂಲ ಮತ್ತು ಅಲ್ಲಿ ತಬಲ, ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಸಿಂಬಲ್.
ವೆಂಕಟೇಶ್ವರ ಸ್ವಾಮಿಯ ಸಿಂಬಲ್ ಇರುವಂತಹ ಬಹಳ ಅದ್ಭುತ ಹೂವಿನ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸೈಡಲ್ಲಿ ನೋಡಿ ನೋಡಿ, ಈಗ ನಾವು ಲಡ್ಡು ತಗೊಳಕ್ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ 1000 ರೂಪಾಯಿ ಕೊಟ್ಟು ಬಂದ್ವಿ. ಬೇಗ ತಳ್ಬಿಟ್ರಲ್ಲಿ. ದೇವ್ರ ದರ್ಶನ ಅಂತೂ ಸರಿಯಾಗಿ ಮಾಡಿಲ್ಲ. ಇಲ್ಲಿ ಲಡ್ಡುನೇ ಇಲ್ಲ. 1000 ರೂಪಾಯಿ ಟಿಕೆಟ್ ಕೊಟ್ಟರು, ಲಡ್ಡು ಪ್ರಸಾದ ಉಚಿತ ಅಂದರು. ಲಡ್ಡು ಖಾಲಿ ಎಲ್ಲ ನೋಡಿ ನೋಡಿ, ಜನ ಎಲ್ಲ ಇಲ್ಲಿ ಪರದಾಡ್ತಾ ಇದ್ದಾರೆ. ಬೆಳಗಿನ ಜಾವ 5:15 ಆದರೆ ಲಡ್ಡು ಎಲ್ಲ ಖಾಲಿ ಇವಾಗ. ಪ್ರಸಾದ ಕೌಂಟ್ರ್ ಹತ್ರ ಇದೀವಿ ನೋಡಿ. ಇದು ನೋಡಿ, ಸಕ್ಕತ್ತಾಗಿ ಮಾಡಿದ್ದಾರೆ ಸೈಸಲ್ಲಿ. ಹೇಗಿತ್ತು ಕಾರ್ತಿಕ್ ಅವರೇ ಎಕ್ಸ್ಪೀರಿಯನ್ಸ್ ಈ ಸಲ? ಏನೆಲ್ಲ ಪೊಲೀಸರೆಲ್ಲ ತಳ್ತಾ ಇರ್ತಾರೆ, ದೇವ್ರು ನೋಡಕ್ ಬಿಡಲ್ಲ ನನಗೆ. 1000 ರೂಪಾಯಿ ಟಿಕೆಟ್ ಕೊಟ್ಟರು, ಬೇಗ ತಳ್ಬಿಟ್ರು. ಲಡ್ಡು ನೋಡಿ, ಲಡ್ಡು ಕೊಟ್ಟಿಲ್ಲ ಅವ್ರು ಇನ್ನೂ ಅಲ್ಲಿ. ಚಿತ್ರಾನ್ನ ಪ್ರಸಾದ ಕೊಡ್ತಾ ಇದ್ದಾರೆ. ಚಿತ್ರಾನ್ನ ಪ್ರಸಾದ ನೋಡಿ, ಹಾಸನಾಂಬ ತಾಯಿಯ ಪ್ರಸಾದ. ಸ್ನೇಹಿತರೆ, ನಾವು ಈಗ ತಾನೇ ದರ್ಶನ ಮುಗಿಸ್ಕೊಂಡ್ಬಂದ್ವಿ. 20 ನಿಮಿಷದಲ್ಲಿ ದರ್ಶನ ಮುಗೀತಂದ್ರೆ ಬಹಳ ವಿಶೇಷವಾಗಿ ಇವತ್ತು ನಮಗೆ ದರ್ಶನ ಆಯಿತು ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಸ್ಥಳ ಪುರಾಣದ ಪ್ರಕಾರ ಹಾಸನಾಂಬ ದೇವಾಲಯದಲ್ಲಿ 3 ದೇವರುಗಳನ್ನು ನೋಡಿದ್ರೆ, ಹತ್ತಿರದಲ್ಲೇ ಇರುವಂತಹ ಈ ಕಲ್ಯಾಣಿಯಲ್ಲಿ ಇನ್ನೂ 3 ದೇವರನ್ನು ನಾವು ನೋಡ್ತೀವಿ. ನೋಡಿ, ಬಹಳ ಅದ್ಭುತವಾದ ಕೆರೆ ಇಲ್ಲಿದೆ. ಗಣೇಶ ದೇವಾಲಯ, ಸತ್ಯನಾರಾಯಣ ಸ್ವಾಮಿ ದೇವಾಲಯ, ಒಂದು ಅರಳಿ ಮರವನ್ನೆಲ್ಲ ನೋಡ್ಬೋದು. ನೋಡಿ, ಇಲ್ಲಿ ಕೆರೆಯಲ್ಲಿ ಆಮೆ ನೋಡಿ, ನೋಡಿ ಹೂವಿನ ಮಾರ್ಕೆಟ್ ಬಹಳ ಅದ್ಭುತವಾಗಿದೆ. ನೋಡಿ ಹಾಸನದ ಹೂವಿನ ಮಾರ್ಕೆಟ್ ಬಹಳ ಅದ್ಭುತ ಆಗಿದೆ. ನೋಡಿ, ಇದು ಗಾಂಧಿ ಬಜಾರ್ ಸರ್ಕಲ್ಲು. ಆ ಗಾಂಧಿ ಬಜಾರ್ ಸರ್ಕಲಲ್ಲಿ 300 ರೂಪಾಯಿ ಟಿಕೆಟ್ ಪ್ರವೇಶ ದ್ವಾರ. ಸ್ನೇಹಿತರೆ ನಮಸ್ತೆ. ನಾವೀಗ ಹಾಸನಗೆ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವಂತಹ ಬಹಳ ವಿಶೇಷವಾದ ಮತ್ತು ಪುರಾತನವಾದ ಹೊಯ್ಸಳ ಶೈಲಿಯ ದೇವಾಲಯವನ್ನು ನೋಡಕ್ ಬಂದಿದ್ವಿ. ನೋಡಿ, ಮಂಟಪ ತರ ಒಳಗಡೆ ಬಂದ್ರೆ ನೋಡಿ ಯಾವ ತರ ಇದೆ ಗೋಡೆ ನೋಡಿ. ಬಹಳ ಪುರಾತನ ಕಾಲದ ಹೊಯ್ಸಳ ಶೈಲಿಯ ದೇವಾಲಯ ಇದು. ಬಹಳ ಅದ್ಭುತವಾಗಿದೆ ನೋಡಿ. ಒಳಗಡೆ ಶಿವನಿಗೆ ಆಪೋಸಿಟ್ ಆಗಿ ಲಕ್ಷ್ಮಿಯನ್ನ ನೋಡ್ಬೋದು. ವಿಷ್ಣುವಿಗೆ ಮುಖವಾಗಿ ಮಾಡಿರುವಂತಹ ಮಹಾಕಾಳಿಯನ್ನ ನೋಡ್ಬೋದು. ಅಂದ್ರೆ ಅಣ್ಣ ತಂಗಿಯರ ಮುಖಾಮುಖಿಯಾಗಿ ದರ್ಶನ ನೀಡುವಂತಹ ಪವಿತ್ರವಾದ ಸ್ಥಳ ಇದಾಗಿದೆ. ನೋಡಿ, ಎಲ್ಲರೂ ಬಂದು ಒಂದ್ಸಲಿ ಆದ್ರೂ ದರ್ಶನ ಮಾಡ್ಕೊಳ್ಳಬೇಕಾದಂತಹ ಒಂದು ಪುಣ್ಯ ಕ್ಷೇತ್ರ ಇದು ಅಂತ ಹೇಳ್ಬೋದು. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆದಂತಹ ದೇವಾಲಯ ನೋಡಿ, ಬಹಳ ಅದ್ಭುತವಾಗಿದೆ. ಬನ್ನಿ ದೇವಾಲಯದ ಒಳಗಡೆ ಹೋಗೋಣ, ಏನೇನಿದೆ ಅಂತ ನೋಡೋಣ ಬನ್ನಿ. ಒಂದೇ ಗರ್ಭಗುಡಿಯಲ್ಲಿ 4 ದೇವರುಗಳಿರುವಂತಹ
ಒಂದು ವಿಶೇಷವಾದ ದೇವಾಲಯ ಅಂತಲೇ ಹೇಳ್ಬೋದು. ಹಾಸನದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಕ್ಷೇತ್ರ. ಬನ್ನಿ, ಪಕ್ಕದಲ್ಲಿ ಒಂದು ಕೆರೆ ಇದೆ, ಅದು ನೋಡೋಣ ಬನ್ನಿ. ಕೆರೆ ನೋಡಿ ಚೆನ್ನಾಗಿದೆ. ಗರ್ಭಗುಡಿ ಇಲ್ಲಿ ನೋಡಿ, ಮೇ ಬಿ ಶಾಸನ ಇರ್ಬೋದು ಇದು. ನೋಡಿ ಬಹಳ ಅದ್ಭುತವಾಗಿದೆ ನೋಡಿ ದೇವಾಲಯ. ಸುತ್ತಲೂ ಗೋಪುರವನ್ನು ನೋಡ್ಬೋದು. ಮತ್ತು ಒಂದೇ ಗರ್ಭಗುಡಿಯಲ್ಲಿ 4 ದೇವರುಗಳನ್ನು ಕಾಣ್ಬೋದು. ಈ ದೇವಾಲಯದ ವಿಶೇಷ ಏನಂದರೆ ಶಿವನ ಮುಂದೆ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಕಾಣ್ಬೋದು. ಮತ್ತು ವಿಷ್ಣುವಿನ ಮುಂದೆ ಮಹಾಕಾಳಿಯನ್ನು ನೋಡ್ಬೋದು. ಅಂದರೆ ಅಣ್ಣ ತಂಗಿಯರ ಸಮಾಗಮನ ಇಲ್ಲಿ ಆಗಿದೆ ಅಂತ ಹೇಳ್ತಾರೆ. ನೋಡಿ ತುಂಬ ಅದ್ಭುತವಾಗಿದೆ ದೇವಾಲಯ. ನೋಡಿ ದೇವಾಲಯದ ಮುಂಭಾಗದಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ನೋಡ್ಬೋದು, ಕಲ್ಲಿನ ವಿಗ್ರಹ. ಹಾಸನದಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿರುವಂತಹ ಮತ್ತೊಂದು ವಿಶಿಷ್ಟವಾದಂತಹ ಅದ್ಭುತವಾದ 32 ಅಡಿಯ ಶಿವನ ವಿಗ್ರಹ ಇರುವಂತಹ ಮಲೆ ಮಲ್ಲೇಶ್ವರ ಸ್ವಾಮಿ ದೇವಾಲಯ ಹತ್ರ ನಾವಿದ್ದೀವಿ. ನೋಡಿ ಬಹಳ ಅದ್ಭುತವಾಗಿದೆ. ಇಲ್ಲಿ ಉದ್ಭವ ಲಿಂಗವನ್ನು ಸಹ ನಾವು ಕಾಣಬಹುದು. ತುಂಬ ಚೆನ್ನಾಗಿದೆ. ಬನ್ನಿ, ಮೇಲೆ ಒಂದು ಶಿವನ ಒಂದು ರೌಂಡ್ ಹಾಕೊಂಬರೋಣ, ಮೇಲೆ ಹೋಗೋಣ ಬನ್ನಿ. ಸ್ನೇಹಿತರೆ, ನಾವು ಈಗ ಉದ್ಭವ ಲಿಂಗವನ್ನು ನೋಡ್ತಾ ಇದ್ದೀವಿ. ಮತ್ತು 32 ಅಡಿ ಎತ್ತರದ ಶಿವನ ಮೂರ್ತಿ ಇರುವಂತಹ ಶಿವನ ವಿಗ್ರಹವನ್ನು ಸಹ ನಾವಿಲ್ಲಿ ಕಾಣ್ಬೋದು. ಬಹಳ ಅದ್ಭುತವಾಗಿದೆ ನೋಡಿ. ಬೆಟ್ಟಗಳ ತಪ್ಪಲಿನಲ್ಲಿರುವಂತಹ ಈ ಅದ್ಭುತವಾದ ಶಿವನ ದೇವಾಲಯ.